ನಮಸ್ಕಾರ. ನಾನು ಶಿವಾನಂದ ಹೊಳೆಪ್ಪನವರಂತ. ನಾನು ಒಬ್ಬ ಹಿರಿಯ ಸಾಹಿತಿಯಾಗಿ ಒಂದು 10 ಕೃತಿಗಳನ್ನು ಈಗ ಹೊರಗಡೆ ತಂದಿದ್ದೇನೆ. ಸಂದರ್ಭದಲ್ಲಿ ನಾನು ನನ್ನ ಕಥಾವಾಚನವನ್ನು ಮಾಡಬೇಕಂತ ಮಾಡಿದ್ದೇನೆ. ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕಾದ್ರೆ ಒಂದು ಹಲವಾರು ಕಾರಣಗಳಿದ್ದಾವೆ. ನನ್ನ ವೃತ್ತಿ ಸಾಹಿತ್ಯಕ್ಕೆ ಒಂದು ಪೂರಕವಾದದ್ದಲ್ಲ. ಆದರೂ ಕೂಡ ನಾನು ಅಧ್ಯಾಪನಗಳಿಂದ ನಾನು ವಿಷಯ ಸಂಗ್ರಹ ಮಾಡಿ ಹಲವಾರು ಕೃತಿಗಳನ್ನು ನಾನು ಬರೆದಿದ್ದೀನಿ. ಹಲವಾರು ಕೃತಿ ಅಂತಂದರೆ ಮೊದಲಿಗೆ ಒಂದು ಸಿದ್ಧಾರ್ಥ ವಿಜಯನ ನಾಟಕ, ಎರಡನೇದ್ದು ಹದ್ದುಗಳನ್ನುವಂಥ ಒಂದು ನಾಟಕ, ಒಂದು ದೇವರು ಮತ್ತು ನಂಬಿಕೆ ಅನ್ನೊಂದು ಪ್ರಬಂಧ ಲೇಖನ, ಮಾಯೆ ಮತ್ತು ಮಹಂತ, ಅಂಬಿಗರ ಚೌಡಯ್ಯನವರ ಜೀವನ ಚರಿತ್ರೆ. ಈಗ ಏನೈತಿ, ಇದು ಒಂದು ಕೇಳು ಜನ್ಮೇಜೆ ಅನ್ನುವ ಕೃತಿಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕಂತ ಮಾಡಕತ್ತೀನಿ. ಯಾಕಂತಂದ್ರೆ ಕೇಳು ಜನ್ಮೇಜಯ ಅಂತಂತಂದ್ರೆ ಇಡೀ ಮಹಾಭಾರತವನ್ನು ಜನ್ಮೇಜಯನಿಗೆ ಹೇಳಲಾಗುತ್ತದೆ. ಜನ್ಮೇಜಯ ಎಲ್ಲರೂ ಮಹಾಭಾರತ ನೀವು ಓದಿರ್ಬೋದು ಅಥವಾ ನೋಡಿರ್ಬೋದು. ಟಿ ವಿ ಧಾರಾವಾಹಿಯಲ್ಲೂ ಕೂಡ ಮಹಾಭಾರತವನ್ನು ನೋಡಿರ್ಬೋದು. ಆ ಮಹಾಭಾರತಗಳೇ ಬೇರೆ, ಈಗ ನಾನು ಪ್ರಸ್ತುತಪಡಿಸುವ ಮಹಾಭಾರತವೇ ಬೇರೆ. ಅದರ ಹೆಸರು ಕೇಳು ಜನ್ಮೇಜಯ ಅಂತ ಕೃತಿ ಇದೆ. ಈ ಕೃತಿಯಲ್ಲಿ ನಾನು ಹಲವಾರು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಒಂದು 200 ಪೇಜ್ನಲ್ಲಿ ನಾನು ಓದುಗರಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಎಲ್ಲ ಮಹಾಭಾರತವನ್ನು ಓದೋದು ಯಾರಿಗೂ ಸಿಕ್ಕಿಲ್ಲ. ಯಾಕಂತಂದಾದರೂ ಒಂದು ಸಾಗರ ಇದ್ದಂತೆ ಮಹಾಭಾರತ. ಅದು ಸಂಸ್ಕೃತ ಮತ್ತು ಹಿಂದಿಯಲ್ಲಿ ಅನುವಾದವಾಗಿ ಒಂದು 32 ಸಂಪುಟ ಇದೆ. ಅದು 32 ಸಂಪುಟ. ಅಷ್ಟೆಲ್ಲ ಓದುವಂಥ ಪುರುಷತ್ವ ಅಥವಾ ಭಾಷಾ ಜ್ಞಾನದಿಂದ ಅದನ್ನು ಓದಿ ಅರಗಿಸಿಕೊಳ್ಳುವಂಥ ಶಕ್ತಿ ಸಾಮಾನ್ಯ ಓದುಗರಿಗೆ ಇಲ್ಲ ಅಂಥೇಳಿ ನಾನು ಈ ಒಂದು ಕೃತಿಯನ್ನು ಮೂಲ ಮಹಾಭಾರತ ಅಂದರೆ ಅದು ಸಂಸ್ಕೃತದಲ್ಲಿದೆ. ಆ ಮೂಲ ಮಹಾಭಾರತದಿಂದ ಈ ಕೃತಿಯನ್ನು ನಾನು ಒಂದು ರಚನೆಯನ್ನು ಮಾಡಿದ್ದೇನೆ. ಇದರಲ್ಲಿ ಹಲವಾರು ವಿಷಯಗಳು ಬರ್ತವೆ. ನೀವು ಓದಬೇಕು, ಕೃತಿಯನ್ನು ಓದಿದರೆ ನಿಮಗೆ ತಿಳಿಯುತ್ತದೆ. ಯಾಕಂತಂದರೆ ನಾನು ಬಿಡಿಸಿ ಇಟ್ಟಿದ್ದೇನೆ. ಹೇಗೆ ನೀವು ಕಿತ್ತಳೆ ಹಣ್ಣು ತಿನ್ನಬೇಕಾದ್ರೆ ಮೇಲಿನ ಸಿಪ್ಪೆ ತೆಗೆದು ಒಳಗಿನ ತೊಳೆ ತೆಗೆದು ಈ ಥರ ತಿನ್ನುವಾಗ ಅದು ಸಲೀಸಾಗತ್ತೆ. ಆ ಥರ ನಾನು ಈ ಮಹಾಭಾರತವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದನ್ನು ನಾನು ರನ್ನ ಟಿ ವಿ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ವಿಚಾರ ಇಟ್ಟಿದ್ದೇನೆ. ರನ್ನ ಟಿ ವಿಯವರನ್ನು ಕರೆದು ಈ ಕೃತಿಯನ್ನು ನಿಮ್ಮ ಮುಂದೆ ಇಡಲು ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಕಾದಂಬರಿಯನ್ನು ಅಧ್ಯಯನವನ್ನು ಶುರು ಮಾಡ್ತೇನೆ. ಆ ಅಧ್ಯಯನಕ್ಕಿಂತ ಮುಂಚೆ, ಓದುವುದಕ್ಕಿಂತ ಮುಂಚೆ, ವಾಚಿಸುವುದಕ್ಕಿಂತ ಮುಂಚೆ ನಾನು ಕೆಲವು ವಿಷಯಗಳು ನಿಮ್ಮ ಮುಂದೆ ಹೇಳ್ತೀನಿ. ಯಾಕಂತಂದರೆ ಮಹಾಭಾರತದಲ್ಲಿ ಒಂದು 5-6 ಸಾವಿರ ಹೆಸರುಗಳು ಬರ್ತವೆ. 5-6 ಸಾವಿರ ಹೆಸರು ಅಂತಂದರೆ ಯಾರ ಮಕ್ಕಳು, ಯಾರ ಸಂಬಂಧಿಕರು, ಅವ್ರಿಗಿವ್ರಿಗೆ ಏನು ನಂಟು, ಅವ್ರಿಗಿವ್ರು ಏನು ವೈರ, ಈ ಥರ ಗೊಂದಲ ಓದೋರಿಗೆ ಆಗಬಾರ್ದು ಅಂಥೇಳಿ ನಾನು ನನ್ನ ಕಾದಂಬರಿಗೆ ಸೀಮಿತವಾಗಿ ಎಷ್ಟು ಪಾತ್ರಗಳು ಬೇಕೋ ಅಷ್ಟು ಪಾತ್ರಗಳನ್ನು ಇಲ್ಲಿ ಇಟ್ಟುಕೊಂಡು ಅದರಲ್ಲಿ ಅವರ ವಂಶಾವಳಿಯನ್ನು ಹೇಳಿ ನಿಮ್ಮ ಒಂದು ಸಂಶಯವನ್ನು ಮೊದಲು ಬಿಡಿಸಿ ಆಮೇಲೆ ಕಥೆಯನ್ನು ಹೇಳುತ್ತೇನೆ. ಯಾಕಂತಂದರೆ ಯಾರ ಮಕ್ಕಳು ಇವರಿಗೇನು ಸಂಬಂಧ ಅನ್ನುವಾಗ ಕಥಾಹಂದ್ರ ತಿಳಿಯೋದಿಲ್ಲ. ಒಂದು ನಿಚ್ಚಳವಾದ ಚಿತ್ರವನ್ನು ನಿಮ್ಮ ಮುಂದೆ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಮೊದಲಿಗೆ ವಂಶಾವಳಿಯನ್ನು ಹೇಳ್ತೇನೆ. ಈ ಕಾದಂಬರಿಯಲ್ಲಿ ಬರುವಂಥ ಏನು ಪಾತ್ರಗಳಿದ್ದಾವೆ, ಆ ಪಾತ್ರಗಳು ಯಾರು, ಏನು, ಎಂತ ಅಂತ ನಿಮ್ಮ ಮುಂದೆ ನಾನು ಬಿಡಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಕಥಾಹಂತರ ಶುರುವಾಗುವುದೇ ಈ ಸತ್ಯವತಿ ಮತ್ತು ಪರಾಶರರ ಕಥೆಯಿಂದ ಶುರುವಾಗುತ್ತದೆ. ಅದಕ್ಕಿಂತ ಮುಂಚೆನೂ ಶುರುವಾಗಿದೆ. ಆದರೆ ನಮಗೆ ಬೇಕಾದ ವಿಷಯ ಅಂತಂದರೆ ಪರಾಶರ ಮುನಿ ಹಾಗೂ ಸತ್ಯವತಿ ದೇವಿ. ಆಕೆಗೆ ಮತ್ಸ್ಯಗಂಧಿನು ಅಂತಾರೆ, ದೂರಗಂಧಿನು ಅಂತಾರೆ. ಆಕೆ ಮತ್ತು ಪರಾಶರ ಮುನಿಯ ಸಂಬಂಧದಿಂದ ವ್ಯಾಸರು ಹುಟ್ಟುತ್ತಾರೆ. ವ್ಯಾಸರು ಹುಟ್ಟಿದ ನಂತರ ಅವರು ಯಾಯಾವರ ಮುನಿ ಪರಾಶರರು ಬಿಟ್ಟು ಹೋಗ್ತಾರೆ. ಸತ್ಯವತಿ ತನ್ನ ತವರ ಮನೆಗೆ ಬರ್ತಾಳೆ. ಆಮೇಲೆ ವ್ಯಾಸ ತನ್ನ ತಪಸ್ಸು ಮಾಡಲಿಕ್ಕೆ ಬದರಿಕಾಶ್ರಮ ಅಂತ ಬರ್ತದೆ, ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಆಮೇಲೆ ಮುಂದೆ ಏನಾಗುತ್ತೆ ಅಂತಂದರೆ ಶಂತನು ಮಹಾರಾಜ ಗಂಗಾದೇವಿಯನ್ನು ನೋಡ್ತಾನೆ. ಶಂತನು ಮಹಾರಾಜ ಇವ ಮೂಲ ಪುರುಷ.
ಗಂಗಾದೇವಿಯನ್ನು ನೋಡ್ತಾನೆ. ಗಂಗಾದೇವಿ ನೋಡಿದ ನಂತರ ಆಕೆಯಲ್ಲಿ ಮೋಹ ಪರವಶನಾಗಿ ನೀನು ನನ್ನ ಮದುವೆಯಾಗು ಅಂತ ಕೇಳ್ತಾನೆ. ಆವಾಗ ಆಕೆ ಹೇಳ್ತಾಳೆ, ಒಂದು ಕಂಡೀಷನ್ ಹೇಳ್ತಾಳೆ, ನನ್ನ ನೀನು ಏನು ಕೇಳಬಾರದು, ನನ್ನ ಯಾವ ಪ್ರಶ್ನೆ ಮಾಡಕೂಡದು, ನನ್ನ ಯಾವ ಕಾರ್ಯಕ್ಕೂ ನೀನು ಅಡ್ಡಿಪಡಿಸಬಾರದು ಎಂದು ಹೇಳಿ ಆ ಒಪ್ಪಿಗೆ ಕೊಟ್ಟ ನಂತರ ಶಂತನು ಮಹಾರಾಜನನ್ನು ಗಂಗಾದೇವಿ ಮದುವೆ ಆಗ್ತಾಳೆ. ಆಮೇಲೆ ಅವರಿಗೆ ಭೀಷ್ಮ ಅನ್ನುವಂಥ ಮಗ ಹುಟ್ಟುತ್ತಾನೆ. ಭೀಷ್ಮ ಹುಟ್ಟಿದ ಮೇಲೆ ಅವನು ಬೆಳೆದು, ಅವನ ಹೆಸರು ದೇವದತ್ತ ಅಂತಿತ್ತು. ಅವನು ಬೆಳೆದು ರಾಜವಿದ್ಯೆಗಳೆಲ್ಲ ಕಲಿತು ಪ್ರೌಢ ಆಗ್ತಾನೆ. ಮುಂದೆ ಮತ್ತೊಂದು ದಿನ ಶಂತನು ಮಹಾರಾಜ ಬೇಟೆಯಾಡುವ ಸಲುವಾಗಿ ಹೋದಾಗ ಸತ್ಯವತಿಯನ್ನು ನೋಡ್ತಾನೆ. ಈಗ ಹಿಂದಕ್ಕೆ ನೀ ಸತ್ಯವತಿ ಅಂತ ಹೇಳಿದ್ದೆನಲ್ಲ, ವ್ಯಾಸ ಮಹರ್ಷಿ ಹುಟ್ಟಿ ಕಾರಣ ಆದವಳು, ಅವಳನ್ನು ನೋಡ್ತಾನೆ. ನೋಡಿದ ತಕ್ಷಣ ಅವಳಲ್ಲಿ ಮೋಹ ಪರವಶನಾಗಿ ಆ ಸತ್ಯವತಿಯನ್ನು ಕೇಳ್ತಾನೆ. ಅವಳು ಹೇಳ್ತಾಳೆ, ಸತ್ಯವತಿ, ನಂದೇನು ಅಭ್ಯಂತರ ಇಲ್ಲ ನಿನ್ನ ಮದುವೆ ಆಗಲಿಕ್ಕೆ, ನಮ್ಮ ತಂದೆಯನ್ನು ಕೇಳು, ನಮ್ಮ ತಂದೆ ಒಪ್ಪಿದರೆ ನಾನು ಮದುವೆ ಆಗುತ್ತೆ ಅಂತ ಹೇಳ್ತಾಳೆ ಶಂತನು ಮಹಾರಾಜಿಗೆ. ಆವಾಗ ಶಂತನು ಮಹಾರಾಜ ಈ ಸತ್ಯವತಿ ತಂದೆ ಹತ್ರ ಬರ್ತಾನೆ, ಬಂದು ಕೇಳ್ತಾನೆ. ಆವಾಗ ಅವ ಹೇಳ್ತಾನೆ, ನೀನು ರಾಜ ಇದ್ದಿ, ನಿನಗೆ ರಾಜ್ಕುಮಾರರು ಇರ್ತಾರೆ, ಅವರೆಲ್ಲ ನಾಳೆ ಅಧಿಕಾರಕ್ಕೆ ಬಂದು ನನ್ನ ಮಕ್ಕಳಿಗೆ, ಹುಟ್ಟುವಂಥ ಮಕ್ಕಳಿಗೆ ರಾಜ್ಯ ಸಿಗೋದಿಲ್ಲ, ಆದ್ದರಿಂದ ನನ್ನ ಮಕ್ಕಳಿಗೇನೆ ರಾಜ್ಯ ಸಿಗಬೇಕು, ಹಾಗಿದ್ದರೆ ನಾನು ಒಪ್ಪಿಗೆ ಕೊಡ್ತೇನೆ ಅಂತ ಹೇಳಿದಾಗ ಆಯಿತು ಅಂತ ಶಂತನು ಮಹಾರಾಜಿಗೆ ಅವಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಮುಂದೆ ಆಕೆಗೆ ಏನು ಒಂದು ನಡೀತದೆ, ಹಂಗೆ ಜೀವನ ನಡೀತದೆ ಅವ್ರದ್ದು. ನಡೆದಾಗ ಏನಾಗತ್ತೆ ಅಂತಂದರೆ ಅವಳಿಗೆ ಶಂತನುವಿಗೆ ಚಿತ್ರವೀರ್ಯ ಮತ್ತು ವಿಚಿತ್ರವೀರ್ಯ, ಚಿತ್ರವೀರ್ಯಗೆ ಚಿತ್ರಾಂಗದನು ಅಂತಾರೆ, ಚಿತ್ರವೀರ್ಯನು ಅಂತಾರೆ. 2 ಮಕ್ಕಳು ಹುಟ್ಟುತ್ತಾರೆ. 2 ಮಕ್ಕಳು ಹುಟ್ಟಿದಾಗ ಏನಾಕೈತೆ ಅಂದ್ರೆ ಇವರು ರಾಜ್ಯದ ಅಧಿಪತಿ ಇವರೇ. ಯಾಕಂದರೆ ಭೀಷ್ಮ ಅವನು ಶಪಥ ಮಾಡಿದ್ದ, ನಾನು ರಾಜ್ಯಾಧಿಕಾರ ವಹಿಸುವುದಿಲ್ಲ, ನಾನು ರಾಜಕುಮಾರನಾಗಿ ಮುಂದುವರಿಯುವುದಿಲ್ಲ ಅಂತ ಹೇಳ್ತಾನೆ. ಆ ಪ್ರಕಾರವಾಗಿ ಚಿತ್ರವೀರ್ಯ ವಿಚಿತ್ರವೀರ್ಯಗೆ ಈ ಕಾಶಿರಾಜನ ಮಕ್ಕಳಾದ ಅಂಬೆ ಅಂಬಾಲಿಕೆ ಅಂತಂದು ಮದುವೆ ಮಾಡ್ತಾನೆ ವಿಚಿತ್ರವೀರ್ಯಗೆ. ಆವಾಗ ಈ ಚಿತ್ರವೀರ್ಯ ಅಥವಾ ಚಿತ್ರಾಂಗದನ್ನು ಯುದ್ಧದಲ್ಲಿ ಮಡಿದು ಹೋಗ್ತಾನೆ, ಅವ ತೀರ್ಕೊತಾನೆ. ಆವಾಗ ಈ ಇಬ್ಬರು ಹೆಂಡ್ರನ್ನ ಈ ವಿಚಿತ್ರವೀರ್ಯಗೆ ಮಾಡಿಕೊಡ್ತಾನೆ, ಅಂಬೆ ಅಂಬಾಲಿಕೆಯರನ್ನು. ಆವಾಗ ಈ ಒಂದು ಯುದ್ಧದಲ್ಲಿ ಅಥವಾ ಇದು ಅವ ತೀರಿಕೊಂಡ್ರೆ ಇವ ಕ್ಷಯರೋಗ ಪೀಡಿತನಾಗಿ ವಿಚಿತ್ರವೀರ್ಯ ತೀರಿಕೊಳ್ತಾನೆ. ಆವಾಗ ಹಸ್ತಿನಾವತಿ ರಾಜ್ಯಕ್ಕೆ ಯಾರೂ ವಾರಸುದಾರು ಇಲ್ಲದಂಗೆ ಒಂದು ಪರಿಸ್ಥಿತಿ ಬರ್ತದೆ. ಆವಾಗ ಸತ್ಯವತಿ ಏನು ಮಾಡ್ತಾಳೆ, ಭೀಷ್ಮಿಗೆ ಹೇಳ್ತಾಳೆ, ನೀನ ರಾಜ್ಯಭಾರ ಮಾಡಪ್ಪ ಅಂಥೇಳಿ. ಇಲ್ಲಮ್ಮ, ನಾನು ಒಮ್ಮೆ ಶಪಥ ಮಾಡಿದ್ದೇನೆ, ಶಪಥ ಮಾಡಿ ನಾನು ರಾಜ್ಯವನ್ನು ನಾನು ಆಳಲಿಕ್ಕೆ ನಾನು ತಯಾರಿಲ್ಲ ಅಂತ ಹೇಳಿ ನಿರ್ದಾಕ್ಷಿಣ್ಯವಾಗಿ ಹೇಳಿದಾಗ ಅವಳು ವ್ಯಾಸನನ್ನು ಕುರಿತು ಮೊರೆ ಹೋಗ್ತಾಳೆ. ಅಪ್ಪ ಭೀಷ್ಮ ಒಲ್ಲೆಂದ, ನೀನು ನನ್ನ ಸಾಮ್ರಾಜ್ಯಕ್ಕೆ ಒಂದು ಸಂತತಿಯನ್ನು ಕೊಟ್ಟು ಈ ಒಂದು ಸಾಮ್ರಾಜ್ಯವನ್ನು ಮುಂದುವರಿಸುವಂಥ ಕೆಲಸ ಮಾಡಬೇಕು ಅಂತ ಕೇಳಿದಾಗ ಆತ ನಿಯೋಗ ಪದ್ಧತಿಯಿಂದ ಅಂಬೆ ಅಂಬಾಲಿಕೆ ಮತ್ತು ಇನ್ನೊಬ್ಬ ದಾಸಿಪುತ್ರರಿಗೆ ಧೃತರಾಷ್ಟ್ರ, ಪಾಂಡುರಾಜ, ವಿದುರ ಅನ್ನುವಂಥ 3 ಮಕ್ಕಳನ್ನು ಅವ ದಯಪಾಲಿಸಿ ಕೊಡ್ತಾನೆ. ಮುಂದೆ ನಡೆಯುವಂಥ ಒಂದು ಕತೆ ಇಲ್ಲಿ ಬಂತು ನಮ್ಮದು. ಇಲ್ಲಿ ತನಕ ನಾವು ನೇಪಥ್ಯಕ್ಕೆ ನಾವು ಸರಿದು ಅಲ್ಲಿಂದ ಮಾತಾಡಿದ್ವಿ. ಆದರೆ ಈಗ ನಾವು ಯಾರ ಈ ವಿಚಿತ್ರವೀರ್ಯನ ಕಥೆ ಏನಾಯಿತು, ಅಂಬೆ ಅಂಬಾಲಿಕೆಯಲ್ಲಿ ಹುಟ್ಟಿದಂಥ ಒಂದು ಪಾಂಡುರಾಜ, ಆಮೇಲೆ ಧೃತರಾಷ್ಟ್ರ, ವಿದುರರ ಕಥೆ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಸವಿಸ್ತರವಾಗಿ ಈ ಪುಸ್ತಕದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ.